ತಮಿಳುನಾಡಿನಲ್ಲೂ ಹೆಚ್ಚಾಗಿದೆ ಕಾವೇರಿ ಕಿಚ್ಚು. ಸಿಎಂ ವಿಜಯ್ ವಿರುದ್ಧ ಮಾಜಿ ಸಿಎಂ ಸ್ಟಾಲಿನ್ ಕಿಡಿಕಾರಿದ್ದಾರೆ. ನೀರಿನ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಕರ್ನಾಟಕದಿಂದ ನಮಗೆ ಬರೋ ನೀರು ಬರಲೇಬೇಕು. ಸಿಎಂ ವಿಜಯ್ ಕೂಡಲೇ ಸರ್ವಪಕ್ಷ ಸಭೆ ಕರೆಯಬೇಕು. ಸರ್ವಪಕ್ಷ ಸಭೆಯಲ್ಲಿ ಎಲ್ಲರ ಸಲಹೆಯನ್ನ ಪಡೆಯಬೇಕು. ತಮಿಳುನಾಡಿನಲ್ಲಿ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಕಿಡಿಕಾರಿದ್ದಾರೆ. ಗಮನಿಸ್ತಾ ಇದ್ದೀವಿ, ನೀರಿನ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ, ಆಗಬಾರ್ದು ಕೂಡ. ಕರ್ನಾಟಕದಿಂದ ನಮಗೆ ಬರೋ ನೀರು ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಾಜಿ ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಹೇಳಿರೋದು. ಗಮನಿಸ್ತಾ ಇದ್ದೀವಿ, ನೀರಿನ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಕರ್ನಾಟಕದಿಂದ ನಮಗೆ ಬರೋ ನೀರು ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಮಾಜಿ ಸಿಎಂ ಸ್ಟಾಲಿನ್ ಅವರು. ಜೊತೆಗೆ ಸರ್ವಪಕ್ಷ ಸಭೆ ಕರಿಬೇಕು, ಚರ್ಚೆ ಮಾಡಬೇಕು ಈ ವಿಚಾರದ ಬಗ್ಗೆ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲರ ಸಲಹೆಯನ್ನು ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಂಕೆ ಸ್ಟಾಲಿನ್ ಅವರು ಹೇಳಿರೋದು. ಸಹಜ, ಈಗ ತಲಾಂತರದಿಂದ ಬಂದಿರುವಂಥ ಒಂದು ವಿಚಾರ ಇದು, ಸಂಘರ್ಷ ಇದು. ಸೊ ಈಗ ಅದು ಎರಡು ರಾಜ್ಯಗಳಲ್ಲೂ ಕೂಡ ಹೊಸ ಮುಖ್ಯಮಂತ್ರಿಗಳಿದ್ದಾರೆ. ಸೊ ಅಲ್ಲೂ ಕೂಡ ಇವ್ರೇನೇ ಅಂದರೆ ಇಂಥ ವಿಚಾರಗಳನ್ನು ಆದಷ್ಟು ಸುಲಭವಾಗಿ ಮುಗಿಸ್ಕೊಂಡು ಬಿಡೋಣ ಅನ್ನೋ ಥರ ಯೋಚನೆ ಮಾಡಿದರೂ ಕೂಡ ಈ ವಿರೋಧ ಪಕ್ಷಗಳು ಅಂತ ಇರುತ್ತಲ್ಲ, ಅವರು ಅದನ್ನು ಮುಗಿಸೋದಕ್ಕೆ ಬಿಡಲ್ಲ ಕೆಲವೊಂದಿಷ್ಟು ಪಕ್ಷಗಳು. ಸೊ ಅದೇ ರೀತಿಯಾಗಿ ಈಗ ಎಂಕೆ ಸ್ಟಾಲಿನ್ ಅವರು ಕೂಡ ಈ ನೀರಿನ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ, ವಿಪಕ್ಷಗಳ ಸಲಹೆ ಪಡೆದುಕೊಳ್ಬೇಕು. ಸೊ ಆ ರೀತಿಯಾಗೆಲ್ಲ ಮಾತಾಡಿರೋದು.